ಸೇರೋದಕ್ಕೆ ಶಾಸಕರ ಕೊನೆ ಹಂತದ ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ಆಗಮಿಸಿದ್ದಾರೆ ಹಲವು ಶಾಸಕರು. ಇತ್ತ ಅಪ್ಪಾಜಿ ನಾಡಗೌಡ ಕೂಡ ಆಗಮಿಸಿದ್ರು, ಯಶವಂತ ರಾಯಗೌಡ ಕೂಡ ಆಗಮಿಸಿದ್ದಾರೆ. ಇಬ್ಬರೂ ಕೂಡ ವಿಜಯಪುರ ಜಿಲ್ಲೆಯ ಶಾಸಕರ ನಡುವೆ ಈಗ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದ್ದು, ಇಬ್ಬರೂ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕಡೆಯ ಹಂತದಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದಾ ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಇಂದ ಇನ್ನೂ ಕೂಡ ಯಾವುದೇ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಶಾಸಕ ಅಪ್ಪಾಜಿ ನಾಡಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಅಪ್ಪಾಜಿ ನಾಡಗೌಡ ಮಾತನಾಡಿದ್ದು, ಎಲ್ಲವನ್ನ ಗಣನೆಗೆ ತೆಗೆದುಕೊಳ್ಬೇಕಂತ ಮನವಿಯನ್ನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನವನ್ನ ಕೊಡ್ತಾರೆ ಅಂತ 99% ನನಗೆ ವಿಶ್ವಾಸವಿದೆ. 6 ಬಾರಿ ಗೆದ್ರೂ ಸಚಿವ ಸ್ಥಾನ ತಪ್ಪೋದಕ್ಕೆ ರಾಜಕಾರಣವೇ ಕಾರಣ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಅಪ್ಪಾಜಿಗೌಡರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ಪಕ್ಷಗಳ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ ಸೋಮವಾರ ಫಿಕ್ಸ್ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಅಪ್ಪಾಜಿ ನಾಡಗೌಡರಿಗೆ ಬಂದು ನೇರವಾಗಿ ಅವರನ್ನು ಭೇಟಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನೀವು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೀರಿ. ಏನಾದ್ರು ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಹೈಕಮಾಂಡಿಂದ? ಯಾವ ಸಿಗ್ನಲ್ಲೂ ಇಲ್ಲ, ಪ್ರಬಲ ಆಕಾಂಕ್ಷಿ ಮಾತ್ರ ನಿಜ. ನನ್ನ ಸೀನಿಯಾರಿಟಿ, ನನ್ನ ಪಕ್ಷದ ಒಂದು ಕಾರ್ಯನಿಷ್ಠೆ ಎಲ್ಲನೂ ಗಣನೆಗೆ ತಗೋಬೇಕು ಅನ್ನುವಂತಹ ಮಾತು ಹೇಳಿದ್ದೀನಿ. ಉತ್ತರ ಕರ್ನಾಟಕ ಭಾಗದಿಂದ ಲಿಂಗಾಯತ್ ಒಂದು ಉಪವಿಭಾಗ ಬರ್ತಕ್ಕಂಥದ್ರಲ್ಲಿ ನಾವು ಕೂಡ ಒಬ್ಬ ಪ್ರಬಲ ಉಪವಿಭಾಗದಿಂದ ಬರ್ತಕ್ಕಂಥವಾಗಿದ್ದೀನಿ. ಹಿಂದೆ ಮಂತ್ರಿಯಾಗಿ 1990-92ರಲ್ಲಿ ಸಿಕ್ಕಂಥ ಅವಕಾಶ ಪುನಃ ಸಿಕ್ಕಿಲ್ಲ. ಅದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಎಲ್ಲರೂ ನಿಮ್ಮ ಸೀನಿಯಾರಿಟಿ ಬಗ್ಗೆ ಗೊತ್ತಿದೆ, ನಿಮ್ಮ ಸೇವೆ ಬಗ್ಗೆ ಗೊತ್ತಿದೆ, ಪಕ್ಷದ ನಿಷ್ಠೆ ಬಗ್ಗೆ ಗೊತ್ತಿದೆ, ಅದನ್ನೆಲ್ಲನೂ ಗಣನೆಗೆ ತಗೊಂತೀವಿ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ, ಕಾದು ನೋಡೋಣ. ಈಗ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಏನಾದರೂ ಅವಕಾಶ ಸಿಗುವಂಥ ನಿರೀಕ್ಷೆ ಇದೆಯಾ? ಹೇಗೆ ಕೊಡ್ತಾರೆ ಅನ್ನುವಂಥದ್ದು 99% ನನಗೆ ವಿಶ್ವಾಸ ಇದೆ. 99% ವಿಶ್ವಾಸ ಇದೆ. ಈಗ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಒಂದಷ್ಟು ಲಾಬಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇರೋ ಮಾಹಿತಿ ನಿಮಗೂ ಇದೆ. ಲಾಬಿ ಎಲ್ಲರಿಗೂ ಮಾಡೋಕ್ಕೆ ಅಧಿಕಾರ ಇದೆ. ಅಧಿಕಾರ ಯಾರಿಗೂ ಇಲ್ಲ ಅಂತ ಅನ್ನೋದಿಲ್ಲ. ಎಲ್ಲರೂ ತಮ್ಮದಾದಂಥ ಒಂದು ವಿಚಾರದಲ್ಲಿ ಎಲ್ಲರೂ ಲಾಬಿ ಮಾಡ್ತಾರೆ. ಜಾತಿಯ ಆಧಾರದ ಮೇಲೆ ಮಾಡ್ತಾರೆ, ಮತ್ತೊಂದು ಪೊಸಿಷನ್ ಆಧಾರದ ಮೇಲೆ ಮಾಡ್ತಾರೆ. ಅವಕಾಶ ಎಲ್ಲರಿಗೂ ಮಂತ್ರಿ ಅನ್ನುವಂಥದ್ದು ಎಲ್ಲರೂ ಬಯಸ್ತಕ್ಕಂಥದ್ದು, ಸಹಜವಾಗಿ ಬಯಸ್ತಾರೆ. ಅದೇನು ತಪ್ಪೇನಲ್ಲ. ಸುದೀರ್ಘ ಆಗಿ ಶಾಸಕರಾದಂಥ 6 ಬಾರಿ ಯಾಕೆ ಒಂದಷ್ಟು ಅವಕಾಶಗಳು ಕೈ ತಪ್ಪಿತು ಅಂತ ಹೇಳಿ ರಾಜಕಾರಣ ಕಾರಣ ಅದಕ್ಕೆ. ಇದಿಷ್ಟು ಶಾಸಕರಂತ ಅಪ್ಪಾಜಿ ನಾಡಗೌಡ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಈಗಾಗಲೇ ಹಲವು ನಾಯಕರು ಕಡೆಯ ಕ್ಷಣದ ಅಂತಿಮ ಕ್ಷಣದ ಕಸರತ್ತನ್ನ ಮಾಡ್ತಿದ್ದಾರೆ. ಇತ್ತ ಅಪ್ಪಾಜಿಗೌಡ ಕೂಡ 6 ಬಾರಿ ಗೆದ್ದು ಶಾಸಕನಾಗಿದ್ದಾನೆ. ಆದರೂ ಕೂಡ ನನಗೆ ಸಚಿವ ಸ್ಥಾನ ಕೈತಪ್ಪಿದೆ ಅಂತ ಅಂದ್ರೆ ಇದಕ್ಕೆ ರಾಜಕಾರಣವೇ ಕಾರಣ ಅಂತ ಮಾತನಾಡಿದ್ದಾರೆ. ಇನ್ನು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಇದೀಗ ಸಮಯ ಕೂಡಿ ಬಂದಿದ್ದು, ಸೋಮವಾರ ಬೆಳಗ್ಗೆ ಅಷ್ಟರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಜೆ ಅಷ್ಟೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಶಾಸಕರು ಕೂಡ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅಂತಿಮ ಹಂತದ ಕಸರತ್ತು ಕೂಡ ನಡೀತಾ ಇದೆ. ಕೆಲವು ಭಾಗಗಳಲ್ಲಿ ಹಲವು ಶಾಸಕರು ಪ್ರಬಲ ಶಾಸಕರಿರೋದ್ರಿಂದಾಗಿ ಮಂತ್ರಿಗಿರಿಯನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಕೂಡ ಹಲವು ನಾಯಕರನ್ನ ಈಗಾಗಲೇ ಬೆಳಗಾವಿಯಲ್ಲಿ ಭೇಟಿಯಾಗಿ ಮನವೊಲಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ 2-3 ಪ್ರಬಲ ಶಾಸಕರಿರುವಂತಹ ಸಂದರ್ಭದಲ್ಲಿ ಇಬ್ಬರಿಗೆ ಸಿಗಬಹುದು ಅಥವಾ ಒಬ್ಬರಿಗೆ ಸಿಗಬಹುದು, ಇನ್ನುಳಿದಂಥವರು ಬೇರೆ ರೀತಿಯಲ್ಲಿ ತೊಂದರೆಗಳು ಆಗಬಹುದು ಪಕ್ಷಕ್ಕೆ ಎನ್ನುವಂಥ ನಿಟ್ಟಿನಲ್ಲಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಲವು ಶಾಸಕರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಲಾಗ್ತಿದೆ.